ನಿಪ್ಪಾಣಿ ತಾಲೂಕಿನ ಗಡಿ ಭಾಗದ ಹಳ್ಳಿಗಳಲ್ಲಿ ಮಂಜು ಕವಿದಿರುವುದನ್ನ ಜನತೆಯು ಪ್ರತ್ಯಕ್ಷ ಕಂಡು ಮಂಜಿನ ಹಿತವಾದ ತಂಪು ಗಾಳಿಯ ಸ್ಪರ್ಶ ಅನುಭವಿಸಿದ್ರು. ಏನಿದು ಪ್ರಸಂಗ, ಎಂತಹ ಅನುಭವ ಅಂತ ಹುಬ್ಬೇರಿಸಬೇಡಿ. ಹಾಗಾದ್ರೆ ಬನ್ನಿ, ಇಲ್ಲಿದೆ ನೋಡಿ ಆ ಮಂಜಿನ ಸ್ಟೋರಿ. ಹೌದು, ಗಡಿ ಭಾಗದಲ್ಲಿ ಹೊಗೆ ಮಂಜಿನ ಹೊನಲಲ್ಲಿ ಆನಂದಿಸಿದ ಜನತೆ, ಲೈಟ್ ಹಾಕಿಕೊಂಡೇ ವಾಹನ ಚಲಾಯಿಸಿದ ಪ್ರಯಾಣಿಕರು. ಚಿಕ್ಕೋಡಿ, ನಿಪ್ಪಾಣಿ ತಾಲೂಕಿನ ಹಳ್ಳಿಗಳಲ್ಲಿ ಮಂಜಿನ ಹಿತವಾದ ಅನುಭವ. ವಸಂತ ಋತು ಜಾರುತ್ತಿದ್ದಂತೆ ಶಿಶಿರ ಋತುವಿನ ಆಗಮನದ ಅನುಭವ ನೀಡಿದ ಅನನ್ಯ ಪ್ರಸಂಗವೊಂದು ಮಂಗಳವಾರ ಬೆಳಗಿನ ಜಾವ ಚಿಕ್ಕೋಡಿ ನಿಪ್ಪಾಣಿ ಈಚಲಕರಂಜಿ ರಸ್ತೆಯಲ್ಲಿನ ಹಳ್ಳಿಗಳಲ್ಲಿನ ಜನತೆ ಪ್ರತ್ಯಕ್ಷ ಕಂಡು ಮಂಜಿನ ಹಿತವಾದ ತಂಪು ಗಾಳಿಯ ಸ್ಪರ್ಶವನ್ನ ಅನುಭವಿಸಿದ್ರು. ಬೆಳಗಿನ ಜಾವ 6 ಗಂಟೆಯಿಂದಲೇ ಬೇಡಕಿಹಾಳ, ಶಮಣಿವಾಡಿ, ಸದಲಗ, ಗಳತಗ ಸೇರಿ ನಿಪ್ಪಾಣಿ ತಾಲೂಕಿನ ಗಡಿ ಭಾಗದ ಹಳ್ಳಿಗಳಲ್ಲಿ ಹೊಗೆ ಮಂಜು ಪಸರಿಸಿತ್ತು. ಹಚ್ಚ ಹಸಿರಿನ ಪರಿಸರದಲ್ಲಿ ತಂಪಾದ ಹಾಗೂ ಮಂಜಿನ ಹೊಗೆಯಿಂದಾಗಿ ಕೆಲ ಸಮಯ ಇಡೀ ಪರಿಸರವೇ ಮುಸುಕಾಗಿ ಕಾಣ್ತಾ ಇತ್ತು. ಒಂದ್ ಕಡೆ ರೈತರು ದಿನನಿತ್ಯದ ಕೆಲಸಕ್ಕಾಗಿ ಗದ್ದೆಗಳತ್ತ, ಮತ್ತೊಂದ್ ಕಡೆ ದಿನಗೂಲಿಗಾಗಿ ಶ್ರಮಿಕರು ನೆರ ರಾಜ್ಯದ ಪಟ್ಟಣಗಳಿಗೆ ವಾಹನಗಳ ಮುಖಾಂತರ ಪ್ರಯಾಣಿಸುವ ಗಡಿಬಿಡಿ ಹೆಚ್ಚಾಗಿತ್ತು. ಇದೇ ವೇಳೆ ನಿಪ್ಪಾಣಿ ಈಚಲಕರಂಜಿ ಮಾರ್ಗದಲ್ಲಿ ಪ್ರಯಾಣಿಸುವವರಿಗೆ ಹೊಗೆ ಮಂಜಿನಿಂದಾಗಿ ಪ್ರಯಾಣಿಸುವುದಕ್ಕೆ ತೊಂದರೆಯಾಗ್ತಾ ಇತ್ತು. ಮಂಗಳವಾರ ಬೆಳಗಿನ ಜಾವ 8:30 ಸ್ಪಷ್ಟವಾಗಿ ಮಾರ್ಗ ಕಾಣ್ತಾ ಇರಲಿಲ್ಲ. ಆದ್ದರಿಂದ ದ್ವಿಚಕ್ರ ವಾಹನ, ಹೆವಿ ಲೋಡ್ ಲಾರಿಗಳು, ಪ್ರತಿಯೊಬ್ಬ ವಾಹನ ಚಾಲಕರು ಲೈಟ್ ಹಾಕಿಕೊಂಡೇ ವಾಹನ ಚಲಾಯಿಸುವ ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು. ಗಡಿ ಭಾಗದ ಹಳ್ಳಿಗಳಲ್ಲಿನ ರೈತರಿಗೆ ಬೆಳಗಿನ 8:30 ಸೂರ್ಯನ ದರ್ಶನವಾಗಲೇ ಇಲ್ಲ. ಈ ಹೊಗೆ ಮಂಜಿನಿಂದಾಗಿ ಸಂಚಾರಕ್ಕೆ ಸ್ಪಷ್ಟವಾಗಿ ಮಾರ್ಗ ಕಾಣ್ತಾ ಇರಲಿಲ್ಲ. ಇಡೀ ಸಂಪೂರ್ಣ ಭೂಮಿಯ ಮೇಲೆ ಹೊಗೆ ಮಂಜು ಹಾಸಿದ್ರಿಂದ ಚುಮು ಚಳಿ ತುಂಬಿದ ಹೊಗೆ ಮಂಜು ಹಾಗೂ ಪ್ರಮುಖ ಮಾರ್ಗಗಳಿಂದ ಲೈಟ್ ಹಾಕಿಕೊಂಡು ನಾನು ಬರುತ್ತಿದ್ದೇನೆ ಎಂದು ಸೂಚಿಸುತ್ತಾ ಚಲಿಸುತ್ತಿರುವ ವಾಹನಗಳ ಸಂಚಾರದ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿದ್ವು. ಬದಲಾಗುತ್ತಿರುವ ನೈಸರ್ಗಿಕ ವಾತಾವರಣದಲ್ಲೂ ಕೂಡ ಸ್ವರ್ಗ ಸದೃಶ್ಯ. ಮಂಜಿನ ಬೆಳಗಿನ ಜಾವದ ಅನುಭವವನ್ನ ಪರಿಸರದಲ್ಲಿನ ಜನತೆ ಅನುಭವಿಸಿದ್ರು.